ರಾಜೀನಾಮೆ ಕೊಟ್ಟರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಅವ್ರು ಕೊಡ್ಲಿ, ಉಳಿದಿದ್ದು ಮಾತಾಡೋಣ. ಆವಾಗ ತಾನಾಗಿ ರಾಜ್ಯದಲ್ಲಿ ಆ ಒಂದು ಮೇಲ್ಪಂಕ್ತಿಯನ್ನ ಎಲ್ಲರೂ ಹಾಕೊಟ್ಟಂಗಾಗುತ್ತೆ. ನಾಳೆ ನಾನಾದ್ರೆ ನಾನು ಅನುಸರಣೆ ಮಾಡ್ಬೇಕಾಗುತ್ತೆ. ಅಲ್ಲ, ಅವರು ಅದೇ ಪ್ರಶ್ನೆ ಮಾಡ್ತಾರೆ ಸರ್. ಅವ್ರು ಕೇಳ್ತಾ ಇರೋರು ಸ್ವಾಮಿ, ಅವ್ರು ಕೇಳ್ತಾ ಇರೋರು ಅವರು ನಾನೇನ್ ಕೇಳಲಿಲ್ವಲ್ಲ, ಅವ್ರು ಕೇಳ್ತಾ ಇರೋ ತಾನೆ. ಕೇಳಿದವರು ಫಸ್ಟ್ ಅವರು ದಾರಿಯನ್ನ ತೋರಿಸ್ಕೊಡ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವ್ಯಾಕೆ ಮಾಡಿಲ್ಲ ಹಾಗಾದ್ರೆ? ನೀವ್ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಅಷ್ಟೇ ಕೇಳ್ತಾ ಇದ್ದೀನಿ ನಾನೇನು ಫಸ್ಟ್ ಬಂದು ಕೇಳಿದ್ನ? ಈಗ ಅವ್ರು ಹೇಳ್ತಾ ಇದ್ದಾರೆ, ಏನು ಎಲ್ಲ ಕುಣಿತಾ ಇದ್ದಾರೆ, ಕೊಟ್ಬಿಟ್ಟು ಕೇಳಲಿ ಅಂತ ಹೇಳ್ತಾ ಇದ್ದಾರೆ. ಅವರು ಮಾನ್ಯ GT ದೇವೇಗೌಡರು ಇಷ್ಟೇ ಹೇಳಿದ್ದಾರೆ, ಸಿದ್ದರಾಮಯ್ಯನವರು 40 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ, ಸಾರ್ವಜನಿಕ ಜೀವನದಲ್ಲಿ ಮನ್ನಣೆಯನ್ನ ಪಡ್ಕೊಂಡು ಬಂದಿದ್ದಾರೆ, ಜನಗಳ ಗೌರವ ಸಂಪಾದನೆ ಮಾಡಿದ್ದಾರೆ. ತಪ್ಪು ಮಾಡುವಂತ ಮನುಷ್ಯ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಸಾರ್ವಜನಿಕರ ಮನ್ನಣೆ ಸಿಗ್ತಾ ಇರಲಿಲ್ಲ. 40 ವರ್ಷ ದೀರ್ಘಕಾಲ ರಾಜಕೀಯದಲ್ಲಿ ಒಬ್ಬ ನಾಯಕನಾಗಿ ಬೆಳೆಯೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ಅವರು GT ದೇವೇಗೌಡರು ಇವ್ರ ಜೊತೆಗೂ ಇದ್ದಂಥವ್ರು, ಇವ್ರು ಎದುರಾಳಿ ಆಗಿದ್ದಂಥವ್ರು, ರಾಜಕೀಯ ವಿರೋಧಿಗಳಾಗಿದ್ದಂಥವ್ರು, ಎಲ್ಲ ಹತ್ತಿರದಿಂದಾನು ನೋಡಿದ್ದಾರೆ, ದೂರದಿಂದಾನು ನೋಡಿದ್ದಾರೆ, ಎದುರಾಗಿನೂ ನೋಡಿದ್ದಾರೆ. ಅವರ ಅನುಭವದ ಮಾತಿನಲ್ಲಿ ಅವರು ಹೇಳಿದ್ದಾರೆ. ಯಾಕಂದ್ರೆ ಅವರಿಬ್ಬರ ಪರಿಚಯ ಬಹುಶಃ 45-50 ವರ್ಷಗಳ ಸುದೀರ್ಘವಾದಂಥ ಒಡನಾಟ ಇರತಕ್ಕಂಥವ್ರು. ಪರ ವಿರೋಧಗಳೆಲ್ಲಾನು ಕೂಡ ಅವರು ಅನುಭವಿಸಿದ್ದಾರೆ. ಅದರ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಆ ಥರ ತಪ್ಪು ಮಾಡೋ ಮನುಷ್ಯ ಅಲ್ಲ ಅಂತ ಹೇಳಿದ್ದಾರೆ. ಅಷ್ಟನ್ನ ಹೇಳಿದ್ದಾರೆ. ಅದಕ್ಕೆ ಬೇರೆ ಬೇರೆ ರಾಜಕೀಯ ಆಯಾಮಗಳು ಕೂಡ ಇದ್ದಾವೆ, ಅವೆಲ್ಲ ಇರ್ತದೆ. ಆದ್ರೆ ಅವರು ವೈಯಕ್ತಿಕ ಅಭಿಪ್ರಾಯವನ್ನ ಹೇಳಿದ್ದಾರೆ. ಭಾಷಣ ಮಾಡ್ಬೇಕಾದ್ರೆ ಇನ್ನು 1 ವರ್ಷ ನನಗೆ ಸಹಕಾರ ಕೊಡಿ ಅನ್ನೋ ಮಾತುಗಳನ್ನ ಹೇಳಿದ್ರು. ಅಂದ್ರೆ ಅಧಿಕಾರದ ಹಂಚಿಕೆ ಸೂತ್ರ ಇತ್ತ ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ನನಗೇನ್ ಮಾಹಿತಿ ಇಲ್ಲ, ಗೊತ್ತಿಲ್ಲ. ನಾನು ಆ ಭಾಷಣ ನೋಡು ಇಲ್ಲ, ಅದರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ. ಆ ಭಾಷಣ ನಾನು ನೋಡೂ ಇಲ್ಲ, ಪೇಪರ್ ಅಲ್ಲಿ ಓದಿದ್ದೇನೆ ಅಷ್ಟೇ, ನಾನು ನೋಡಿಲ್ಲ. ವಿಡಿಯೋ ಯಾವುದು ನಾನು ನೋಡಿಲ್ಲ. ಪೇಪರ್ ಅಲ್ಲಿ ಇವತ್ತು ಬೆಳಿಗ್ಗೆ ಯಾವ ಪೇಪರ್ ಅಂತ ಬೇಕಾದ್ರೂ ಹೆಸರು ಹೇಳ್ತೀನಿ, ಪೇಪರ್ ಅಲ್ಲಿ ಓದಿದ್ದೇನೆ ಅಷ್ಟೇ. ನಾನು ಸಿಎಂ ಕೂಡ ಅದೇ ರೀತಿಯಾದಂತ ಭಾಷಣ ಮಾಡಿರೋದು. ಏನ್ ಹೇಳಿದ್ದಾರೆ ನನಗ್ ಗೊತ್ತಿಲ್ಲಪ್ಪ. ಅದು ಆದ್ರೆ ಹಿಂದೆ ಏನಿದೆ ಮುಂದೆ ಏನಿದೆ ನನ್ಗೆ ಅಷ್ಟು ಮಾಹಿತಿ ಇಲ್ಲ. ನಾನು ನೋಡಿ, ಸುಮ್ನೆ ನಾವು ಜವಾಬ್ದಾರಿ ಸ್ಥಾನದಲ್ಲಿರೋರು ಸುಮ್ನೆ ನಾವೇ ಏನೋ ಮನಸ್ಸಿನಲ್ಲಿ ಊಹೆ ಮಾಡಿಕೊಂಡು ಹೇಳಿಕೆಗಳನ್ನ ಕೊಡಬಾರ್ದು. ಕೆಲವ್ರಿಗೆ ಅದು ಶೋಭೆ ತರಬಹುದು, ನಮಗೆ ಅದು ಖಂಡಿತ ಶೋಭೆ ತರುವಂತ ವಿಷಯ ಅಲ್ಲ. ನಿಖರವಾಗಿ ಗೊತ್ತಿರುವಂತ ವಿಷಯವನ್ನ ನಾನು ಹೇಳ್ಬೋದು. ಅದನ್ನ ಬಿಟ್ಟು ನಂದು ಏನಾದ್ರೂ ಊಹಾಪೋಹ ಇದ್ರೂ ಕೂಡ ಅದಕ್ಕೆ ನಾನು ರೆಕ್ಕೆ ಪುಕ್ಕಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ನೀವು ಏನ್ ಅರ್ಥ ಅಂತ ಅವ್ರನ್ನೇ ಕೇಳ್ಬೇಕು ನೀವು. ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆಯ್ತು, ಈಗ ಮೈಸೂರಿನಲ್ಲಿ ಇವತ್ತು ನಾವು ಕಂದಾಯ ಇಲಾಖೆ ವತಿಯಿಂದ ಸೆಂಟರ್ ಆಫ್ ಎಕ್ಸಲೆನ್ಸ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧ ಆಗಿ, ಅಂದರೆ ನಾವು ಕಂದಾಯ ಇಲಾಖೆಯಿಂದ ಏನು ಭೂಮಿಯ ಮಾಲೀಕತ್ವವನ್ನು ನಿರ್ವಹಣೆ ಮಾಡ್ತೇವೆ, ಜಮೀನುಗಳ ದಾಖಲೆಗಳನ್ನು ನಿರ್ವಹಣೆ ಮಾಡ್ತೇವೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉತ್ಕೃಷ್ಟ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ನಾವು ಆರಂಭ ಮಾಡಿದ್ದೇವೆ. ಇವತ್ತು ಸಾಂಕೇತಿಕವಾಗಷ್ಟೇ ಆರಂಭ ಮಾಡಿದ್ದೇವೆ. ಇದಕ್ಕೆ ಹೆಚ್ಚಿನ ಶಕ್ತಿಯನ್ನ ಬರುವ ದಿನಗಳಲ್ಲಿ ತುಂಬುತ್ತೇವೆ. ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಿರುವ ಉದ್ದೇಶ ಏನಂದ್ರೆ, ನಮ್ಮ ಈ ಭೂ ದಾಖಲೆಗಳ ನಿರ್ವಹಣೆ, ಲ್ಯಾಂಡ್ ಮ್ಯಾನೇಜ್ಮೆಂಟು, ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಏನಿದೆ, ಇದರಲ್ಲಿ ನಿರಂತರವಾಗಿ ಸುಧಾರಣೆ ಆಗಬೇಕು, ಜನಪರವಾದಂಥ ಆಡಳಿತ ಬರಬೇಕು. ಇವತ್ತು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಒಬ್ಬ ಸಾಮಾನ್ಯ, ಅದು ರೈತ ಇರಬಹುದು, ಯಾರೇ ಜಮೀನಿನ ಮಾಲೀಕರಿರಬಹುದು, ಅವರು ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಕೊಡಬೇಕು. ಮತ್ತು ಜಮೀನಿನ ಮಾಲೀಕತ್ವ, ಜಮೀನಿನ ದಾಖಲೆಗಳು, ಇವುಗಳನ್ನು ನಾವು ಉತ್ತಮವಾಗಿ ನಿರ್ವಹಣೆ ಮಾಡಬೇಕು. ಅಂದರೆ ಜಮೀನಿನ ಮಾಲೀಕತ್ವದ ಬಗ್ಗೆ ಗೊಂದಲಗಳು ಇರಬಾರ್ದು, ಆ ಮಾಲೀಕತ್ವಕ್ಕೆ ಭದ್ರತೆ ಇರಬೇಕು, ಖಾತ್ರಿ ಇರಬೇಕು. ಆ ರೀತಿಯಾದಂಥ ಒಂದು ಕಂದಾಯ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಈ ದಕ್ಷಿಣ ರಾಜ್ಯಗಳು, ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಲಕ್ಷದ್ವೀಪ್, ಅಂಡಮಾನ್ ನಿಕೋಬಾರ್, ಈ ಒಂದು ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಿಗೆ
8 ಈ ರೀತಿಯ ಪ್ರದೇಶಗಳಿಗೆ ಸೇರಿದಂಥ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸನ್ನು ನಾವು ಮೈಸೂರಿನ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಆರಂಭ ಮಾಡಿದ್ದೇವೆ. ನಮ್ಮ ರಾಜ್ಯದ ಒಳ್ಳೆ ಆಡಳಿತ ಸುಧಾರಣೆಯನ್ನು ಬೇರೆ ರಾಜ್ಯಗಳ ಜೊತೆಗೆ ಹಂಚ್ಕೋಬೇಕು. ಬೇರೆ ರಾಜ್ಯಗಳಲ್ಲಿ ಅದು ಲ್ಯಾಂಡ್ ಮ್ಯಾನೇಜ್ಮೆಂಟ್ ಆಗಲಿ, ಸರ್ವೆ ಆಗಲಿ, ರೆಕಾರ್ಡ್ಸ್ ಆಗಲಿ, ಇದಕ್ಕೆ ಸಂಬಂಧಪಟ್ಟಾಗಿ ಅವರೇನಾದರೂ ಒಳ್ಳೇದು ಮಾಡಿದರೆ ಅದನ್ನು ನಾವು ಅನುಸರಣೆ ಮಾಡಿ ಒಟ್ಟಾರೆ ಜನಗಳಿಗೆ ಉತ್ತಮ ಆಡಳಿತ ಕೊಡಬೇಕಾದ್ರೆ, ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ ಆಗಬೇಕಾದ್ರೆ ಏನೆಲ್ಲ ಸುಧಾರಣೆ ಕ್ರಮಗಳನ್ನು ತರಬೇಕು ಅದನ್ನು ಅಧ್ಯಯನ ಮಾಡಿ ಸರ್ಕಾರಗಳಿಗೆ ಶಿಫಾರಸು ಮಾಡಬೇಕು. ಈ ಸುಧಾರಣೆ ಅನ್ನುವಂಥದ್ದು ಜನಪರವಾಗಿ ನಿರಂತರವಾಗಿ ಆಗಬೇಕು ಅಂತ ಆ ಉದ್ದೇಶಕ್ಕಾಗಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಇದು ನಾವು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಮಾಡ್ತಕ್ಕಂತಹ ಸೆಂಟರ್ ಆಫ್ ಎಕ್ಸಲೆನ್ಸ್. ಇದು ದೇಶದಲ್ಲಿ ಸದ್ಯಕ್ಕೆ 2 ಕಡೆ ಮಾತ್ರ ಇದೆ. ಇದು 3ನೇ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ನಾವು ಓಪನ್ ಮಾಡ್ತಾ ಇದ್ದೇವೆ. ಇದರಿಂದ ನಾವೇನು ನಮ್ಮ ಕಂದಾಯ ಇಲಾಖೆಯಲ್ಲಿ ಸುಧಾರಣೆಗಳು ತರ್ತಾ ಇದ್ದೇವೆ, ಅದಕ್ಕೆ ಇದರಿಂದ ಇನ್ನಷ್ಟು ನಮಗೆ ಹೆಚ್ಚಿನ ಶಕ್ತಿ ಸಿಗುತ್ತೆ ಮತ್ತು ನಮ್ಮ ಅಧಿಕಾರಿಗಳಿಗೂ ಕೂಡ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಮುಖಾಂತರ ಏನು ಸುಧಾರಣೆ ಮಾಡಬೇಕು ಅನ್ನೋದನ್ನು ತರಬೇತಿ ಕೊಡೋದಕ್ಕೂ ನಮಗೆ ಅನುಕೂಲ ಆಗುತ್ತೆ. ಒಟ್ಟಾರೆ ಇವೆಲ್ಲ ನಾವು ಮಾಡ್ತಾ ಇರೋದು ನಮ್ಮ ಇಲಾಖೆಯ ಕಾರ್ಯಗಳಲ್ಲಿ ಜನಪರವಾದಂಥ ಸುಧಾರಣೆ ತರಬೇಕು, ಜನಕ್ಕೆ ಅನುಕೂಲ ಮಾಡಬೇಕು, ಜನಗಳ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಈ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಇವತ್ತು ಉದ್ಘಾಟನೆ ಮಾಡಿರೋದು ಒಂದು ಮುಂದಿನ ಮತ್ತೊಂದು ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ. ಇದರ ಪ್ರಯೋಜನ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ಜನಗಳಿಗೆ ಆಗುತ್ತೆ ಅಂತ ನಾನು ಆಶಿಸ್ತೇನೆ. ರೈಟ್, ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.